ಅಲ್ಲ ಕ್ಷಮೆ ಯಾಕೆ ಕೇಳ್ಬೇಕು ಗವರ್ನರ್? ಯಾಕಂದ್ರೆ ಅವ್ರ ತೊಂದರೆ ಒಂದ್ ನಿಮಿಷ ಅಲ್ಲಿ ಜಾಯಿಂಟ್ ಸೆಷನ್ ಒಂದ್ ನಿಮಿಷ ಮನೆಗೆ ಏನಾದ್ರೂ ಸಮಸ್ಯೆ ಆದ್ರೆ ನೀವ್ ಯಜಮಾನ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಮನೆ ಯಜಮಾನ ಜವಾಬ್ದಾರಿ ತಾನೆ. ನೀವ್ ಇವತ್ತು ಯಜಮಾನ್ ತರ ನೋಡ್ತಿಲ್ವಲ್ಲ ಅವ್ರನ್ನ, ರಾಜ್ಯಪಾಲರನ್ನ. ಈಗ ನಾವು ಯಜಮಾನ್ರ ತರ ನೋಡ್ಬೇಕು ಅಂದ್ರೆ ಅವ್ರ ಯಜಮಾನ್ರ ತರ ಬಿಹೇವ್ ಮಾಡ್ಬೇಕಲ್ಲ, ದೊಡ್ಡವ್ರ ತರ ಬಿಹೇವ್ ಮಾಡ. ಈಗ ನನ್ನ ಕ್ವಶನ್ ಇಷ್ಟೇ, ಮಾನ್ಯ ರಾಜ್ಯಪಾಲರೇ ಗೌರವಾನ್ವಿತರೇ, ಇಲ್ಲ ಗೊತ್ತು ನಾನು ಹೆಸರಿಟ್ಟು ಅವ್ರು ದೊಡ್ಡವರಿದ್ದಾರೆ, ನನ್ನ ಹೆಸರೆಲ್ಲ ಇಟ್ಟು ಕರೀಲಾರೆ. ಮಾನ್ಯ ರಾಜ್ಯಪಾಲರೇ, ನಮ್ಮ BK ಹರಿಪ್ರಸಾದ್ ಸಾಹೇಬ್ರಿಗೆ ತಾವು ಯಾವತ್ತೂ ಕ್ಷಮೆ ಕೇಳ್ತೀರ, ಇಷ್ಟೇ ನನ್ನ ವಾದ. ಅಲ್ಲ ಅವ್ರು ಕೇಳ್ಬೇಕು, ಬಿಜೆಪಿ ಅವ್ರು ಕೇಳ್ಬೇಕು. ಯಾಕಂದ್ರೆ ಬಿಜೆಪಿ ಅವರು ಪರಿಷತ್ತಲ್ಲಿ ಇದನ್ನೇ ಮೈನ್ ಅಜೆಂಡಾ ಆಗಿಟ್ಕೊಂಡಿದ್ದಾರೆ. ಈಗ ಗವರ್ನರ್ ನೀವು ಒಂದ್ ಹೇಳ, ಇನ್ನ ಗವರ್ನರ್ ಅವರು ಗವರ್ನರ್ ಆಗಿ ಉಳಿದಿದ್ದೀರಾ ಅಂತ ನೀವು ಭಾವಿಸ್ತಿದ್ದೀರಾ? ನಾನು ಆಲ್ರೆಡಿ ಅವ್ರು ಗವರ್ನರ್ ಅವರು ಅಧಿಕೃತವಾಗಿ ಬಿಜೆಪಿಯಲ್ಲಿದ್ರು, ಈಗ ಗವರ್ನರ್ ಆದ್ಮೇಲೆ ಅನಧಿಕೃತವಾಗಿ ಬಿಜೆಪಿಯಲ್ಲಿದ್ದಾರೆ, ಇವಾಗ ಈ ಘಟನೆ ಆದ್ಮೇಲೆ ಅಧಿಕೃತವಾಗಿ ಗುರುತಿಸ್ಕೊಂಡಿದ್ದಾರೆ ಅನ್ನೋದು ನನ್ನ ವಾದ. ಅಲ್ಲ, ಈ ಆರೋಪಗಳು ಗವರ್ನರ್ ಮೇಲೆ ಇವತ್ತಿಂದ ಅಲ್ಲ, UPA ಸರ್ಕಾರದಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಬಂದಾಗ ಯಡಿಯೂರಪ್ಪ ಅವರ ವಿರುದ್ಧ ಸಾಲು PCR ದಾಖಲು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಾಗ 2011ರಲ್ಲಿ ಇದೇ ಆರೋಪವನ್ನ ಅವತ್ತು ಬಿಜೆಪಿ ಅವರು ಕೂಡ ಮಾಡಿದ್ರು. ಯಡಿಯೂರಪ್ಪ ಅವರ ಕೊಟ್ಟಂತಹ ಜಂಟಿ ಅಧಿವೇಶನದ ಭಾಷಣ ಅವತ್ತು ಕೂಡ ಅವ್ರು ಓದ್ಲಿಲ್ಲ. ಹಂಗಾದ್ರೆ ಅವತ್ತೊಂದು ನಿಮಿಷ, ಅವತ್ತು ಅವ್ರು ಕೊಟ್ಟಿದ್ದ ಭಾಷಣ ಓದ್ಲಿಲ್ಲ ಅಂತ ನಾವು ಕೊಟ್ಟಿರೋ ಭಾಷಣ ಓದ್ತಾ ಇಲ್ಲ. ಹಂಗಾದ್ರೆ ಬಿಜೆಪಿ ಅವ್ರದ್ದು ದ್ವೇಷ ರಾಜಕಾರಣ ತಾನೆ? ಅಲ್ಲ, ಅವತ್ತು ಇದೇ ಸಿದ್ದರಾಮಯ್ಯ ನಿಮ್ಮ ನಾಯಕರು ಏನ್ ಹೇಳಿದ್ರು, ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಹಂಸರಾಜ್ ಭಾರದ್ವಾಜ್ ಅವರು ನಡ್ಕೊಂಡಿರೋ ರೀತಿ ಸರಿ ಇದೆ, ಇವ್ರು ಏನೇನೋ ಬರ್ಕೊಟ್ರೆ ಅದೆಲ್ಲ ಓದ್ಬೇಕಂತಿಲ್ಲ ಅಂತ ಹೇಳಿದ್ರು. ಇವತ್ತು ಏನ್ ಹೇಳ್ತಾ ಇದ್ದೀರಾ ನೀವು? ಒಂದ್ ನಿಮಿಷ, ಪ್ಲೀಸ್ ಸರ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಾನೆ, RBI ನೋಡಿ, ಇದು ರಾಜ್ಯದ ಜನತೆಗೆ ಇದು RBI ಡೇಟಾ ಏನ್ ಬರ್ದಿದ್ದಾರೆ, ಭಾರತದ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿರುವ ದಾಖಲೆಗಳ ಪ್ರಕಾರ 2023 ಕರ್ನಾಟಕಕ್ಕೆ ಬರೀ ರಸ್ತೆಗಳು 1800 ಕಿಲೋಮೀಟರ್ ಕೊಟ್ಟಿದ್ದಾರೆ, ಗುಜರಾತ್ಗೆ 4000 ಕಿಲೋಮೀಟರ್ ಕೊಟ್ಟಿದ್ದಾರೆ, ಮಹಾರಾಷ್ಟ್ರಕ್ಕೆ 12,000 ಕಿಲೋಮೀಟರ್ ಕೊಟ್ಟಿದ್ದಾರೆ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟ್ ಡೇಟಾ. ಅವರೇ ಆ ವೆಬ್ಸೈಟ್ ಅಲ್ಲಿ ಇರೋದು. ನಮಗೆ 1860, ಗುಜರಾತ್ಗೆ 3191 ಕಿಲೋಮೀಟರ್ಸ್, 12,210 ಕಿಲೋಮೀಟರ್ಸ್ ಮಹಾರಾಷ್ಟ್ರಕ್ಕೆ, ಉತ್ತರ ಪ್ರದೇಶಕ್ಕೆ 4,500, ಮಧ್ಯಪ್ರದೇಶಕ್ಕೆ 4,000. ನಾವೇನ್ ಮೋಸ ಮಾಡಿದೀವಿ ಸರ್? ಅಲ್ಲ, ನೀವ್ ಹೇಳ್ತೀರೋ ಈ ಡೇಟಾ RBI ವೆಬ್ಸೈಟ್ ಇಂದ ನಾವು ತೆಗೆದು ಗವರ್ನರ್ ಕೊಟ್ಟಿದೀವಿ. RBI ಯಾರ ಕಂಟ್ರೋಲ್ ಅಲ್ಲಿ ಇದೆ? ಅವ್ರ ಕಂಟ್ರೋಲ್ ಅಲ್ಲಿ ಇದೆ. ಅವ್ರ ವೆಬ್ಸೈಟ್ ಅಲ್ಲಿ ಇರೋದು ಅವ್ರಿಗೆ ತೆಗೆದು ನೀವು ಹೋದ್ರಪ್ಪ ಅಂದ್ರೆ, ನೀವು ಬರ್ಕೊಟ್ಟಿದ್ದು ಅಂದ್ರೆ, ಇದನ್ನ ನೋಡಿ, ಇದು ಡೇಟಾ. ಪ್ಲೀಸ್ ಎನಿವನ್ ಕ್ಯಾನ್ ಸರ್, ನಮ್ಮ ಸ್ಥಿತಿಗತಿ, ನಮ್ದು ವರ್ಷವಾರು ನಮ್ದು ಸ್ಕಿಲ್ ಪಾರ್ಟಲ್ ಏನಾಗಿದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸರ್, ಇದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರೋ ಡೇಟಾ, ಅವರು ಪಬ್ಲಿಷ್ ಮಾಡಿರೋ ಡೇಟಾನೇ ನಾವು ಒಂದ್ಸಲ ಬರೆದು ಗವರ್ನರ್ ಅವರೇ ಓದಿ ಅಂತ ಕೇಳಿದ್ದು. ನಾವು ಬರೆದಿದ್ದಲ್ಲ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕೊಟ್ಟಿದ್ದು ನಾವಲ್ಲ, ಎಲ್ಲ ಅವ್ರು ಮಾಡ್ಬಿಟ್ಟು ನಮ್ಮ ಮೇಲೆ ಹಾಕ್ಬಿಟ್ರೆ